ದೇವಸ್ಥಾನದಿಂದ ಮನೆಗೆ ಬಂದ ನಂತರ ಈ ತಪ್ಪುಗಳನ್ನು ಮಾಡಬಾರದು. ಆ ತಪ್ಪುಗಳು ಯಾವುದು, ಇದರಿಂದ ದೇವರು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾರಾ ಅನ್ನುವಂತಹ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಸಾಧಾರಣವಾಗಿ ಮನೆಯಲ್ಲಿರುವ ಹಿರಿಯರು ವಾರಕ್ಕೆ 1 ಬಾರಿಯಾದರೂ ದೇವಸ್ಥಾನಕ್ಕೆ ಹೋಗಬೇಕೆಂದು ಹೇಳುತ್ತಾ ಇರುತ್ತಾರೆ. ದೇವಸ್ಥಾನಕ್ಕೆ ಹೋಗುವುದರಿಂದ ನಮಗೆ ದೇವರ ಆಶೀರ್ವಾದದೊಂದಿಗೆ ನಮ್ಮ ಮನಸ್ಸು ಕೂಡ ಎಷ್ಟೋ ಪ್ರಶಾಂತವಾಗಿ ಇರುತ್ತದೆ. ಹಾಗೆ ಕೆಲವರು ದೇವಸ್ಥಾನದಿಂದ ಮನೆಗೆ ಮರಳಿ ಬರುವಾಗ ಗೊತ್ತಿಲ್ಲದೇನೆ ಕೆಲವು ತಪ್ಪುಗಳನ್ನು ಮಾಡುತ್ತಾರೆ. ಹೀಗೆ ಮಾಡುವುದರಿಂದ ನೀವು ದೇವಸ್ಥಾನಕ್ಕೆ ಹೋಗುವಂತಹ ಪುಣ್ಯ ಫಲ ಸಿಗುವುದಿಲ್ಲ. ಹಾಗೆ ಕೆಟ್ಟ ಪ್ರಭಾವಗಳು ಬೀರುವುದಕ್ಕೆ ಅವಕಾಶ ಇರುತ್ತದೆ. ದೇವಸ್ಥಾನದಿಂದ ಮರಳಿ ಬರುವಾಗ ಮಾಡಬಾರದ ಆ ತಪ್ಪುಗಳು ಏನು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ತುಂಬಾ ಜನರು ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆದ ನಂತರ ದೇವಸ್ಥಾನದಲ್ಲಿ ಕುಳಿತುಕೊಳ್ಳದೇನೆ ಹಾಗೆ ಬಂದು ಬಿಡುತ್ತಾರೆ. ಈ ರೀತಿ ಮಾಡಬಾರದು ಎಂದು ಪಂಡಿತರು ಹೇಳುತ್ತಾರೆ. ದೇವಸ್ಥಾನದಲ್ಲಿ ಕನಿಷ್ಠ 5 ನಿಮಿಷವಾದರೂ ತಪ್ಪದೆ ಕುಳಿತುಕೊಳ್ಳಬೇಕು. ನಂತರ ಮನೆಗೆ ಬರಬೇಕು. ಹಾಗೇನೆ ದೇವಸ್ಥಾನದಿಂದ ಮನೆಗೆ ತಿರುಗಿ ಬಂದ ನಂತರ ತುಂಬಾ ಜನರು ಕಾಲು ತೊಳೆದುಕೊಂಡು ಒಳಗೆ ಬರುತ್ತಾರೆ. ಆದರೆ ದೇವಸ್ಥಾನದಿಂದ ಬಂದ ನಂತರ ಕಾಲುಗಳನ್ನು ತೊಳೆಯಬಾರದು ಎಂದು ಪಂಡಿತರು ಹೇಳುತ್ತಾರೆ. ಬಂದ ಕೂಡಲೇ 1 ನಿಮಿಷವಾದರೂ ಮನೆಯೊಳಗೆ ಬಂದು ಕುಳಿತುಕೊಳ್ಳಬೇಕು. ನಂತರ ಮನೆಯಲ್ಲಿನ ಎಲ್ಲ ಕೋಣೆಯೊಳಗೆ ಹೋದ ನಂತರ ಕಾಲುಗಳನ್ನು ತೊಳೆಯಬಹುದು. ದೇವಸ್ಥಾನದಿಂದ ಬಂದ ನಂತರ ಸ್ನಾನವನ್ನು ಮಾಡಬಾರದು ಎಂದು ವೇದ ಪಂಡಿತರು ಹೇಳುತ್ತಾರೆ. ಏಕೆಂದರೆ ಆಲಯದೊಳಗೆ ಪ್ರವೇಶಿಸಿದ ಕೂಡಲೇ ಪಾಸಿಟಿವ್ ಎನರ್ಜಿ ನಿಮ್ಮ ಶರೀರದೊಳಗೆ ಸೇರಿರುತ್ತದೆ. ನಮ್ಮ ಶರೀರ ಮತ್ತು ಮನಸ್ಸಿನ ಮೇಲೆ ಇರುವ ಪ್ರತಿಕೂಲತೆ ತೊಲಗಿ ಹೋಗುತ್ತದೆ. ಪಾಸಿಟಿವ್ ಎನರ್ಜಿಯೊಂದಿಗೆ ಮನೆಗೆ ಬಂದ ಕೂಡಲೇ ಸ್ನಾನ ಮಾಡಿದರೆ ಆ ಪಾಸಿಟಿವ್ ಎನರ್ಜಿ ತೊಲಗಿ ಹೋಗುತ್ತದೆ. ದೇವಸ್ಥಾನದಲ್ಲಿ ದರ್ಶನ ಪಡೆದ ನಂತರ ನೇರವಾಗಿ ಮನೆಗೆ ಬರಬೇಕಾ ಅನ್ನುವಂತಹ ಸಂದೇಹ ತುಂಬಾ ಜನರಲ್ಲಿ ಇರುತ್ತದೆ. ಆದರೆ ನಾವು ಪ್ರತ್ಯೇಕವಾಗಿ ದೇವರನ್ನು ದರ್ಶನ ಮಾಡಲು ಮನೆಯಿಂದ ದೇವಸ್ಥಾನಕ್ಕೆ ಹೋದರೆ ಮಾತ್ರ ನೇರವಾಗಿ ಮನೆಗೆ ಬರಬೇಕು. ಅದೇ ನಾವು ಯಾವುದಾದರೂ ಕೆಲಸದ ಮೇಲೆ ಹೊರಗಡೆ ಹೋಗುತ್ತಿರುವಾಗ ದಾರಿಯ ಮಧ್ಯದಲ್ಲಿ ದೇವಸ್ಥಾನವನ್ನು ಕಂಡು ಆಕಸ್ಮಿಕವಾಗಿ ದೇವಸ್ಥಾನಕ್ಕೆ ಹೋದರೆ ಮಾತ್ರ ದರ್ಶನ ಆದ ನಂತರ ಮನೆಗೆ ಬರಬೇಕೆಂಬ ನಿಯಮ ಇಲ್ಲ. ದೇವಾಲಯದಲ್ಲಿ ಕೊಟ್ಟ ಪ್ರಸಾದವನ್ನು ತುಂಬಾ ಜನರು ಬರುವ ದಾರಿಯಲ್ಲಿ ತಿನ್ನುತ್ತಾ ಬರುತ್ತಾರೆ. ಆದರೆ ಈ ರೀತಿ ಮಾಡಬಾರದು. ದೇವಾಲಯದಲ್ಲಿ ಕೊಟ್ಟ ಪ್ರಸಾದವನ್ನು ದೇವಸ್ಥಾನದಲ್ಲಿಯೇ ಕುಳಿತು ತಿನ್ನಬೇಕು ಎಂದು ಪಂಡಿತರು ಹೇಳುತ್ತಾರೆ. ಹಾಗೇನೆ ತುಂಬಾ ಜನರು ದೇವಸ್ಥಾನಕ್ಕೆ ಹೋದಾಗ ಖಂಡಿತವಾಗಿ ಪ್ರದಕ್ಷಿಣೆಯನ್ನು ಮಾಡುತ್ತಾರೆ. ಕೆಲವರು 3 ಪ್ರದಕ್ಷಿಣೆ ಮಾಡಿದರೆ ಇನ್ನು ಕೆಲವರು 5, 9 ಪ್ರದಕ್ಷಿಣೆ ಮಾಡುತ್ತಾರೆ. ಹೀಗೆ ಅವರ ಮನಸ್ಸಿಗೆ ಇಷ್ಟ ಬಂದ ಹಾಗೆ ಮಾಡುತ್ತಾರೆ. ದೇವಸ್ಥಾನದ ಸುತ್ತ ಎಷ್ಟು ಪ್ರದಕ್ಷಿಣೆ ಮಾಡಬೇಕು, ಯಾವ ದೇವಸ್ಥಾನದಲ್ಲಿ ಎಷ್ಟು ಪ್ರದಕ್ಷಿಣೆ ಮಾಡಿದರೆ ಒಳ್ಳೆಯದು ಆಗುತ್ತದೆ ಎಂದು ಈಗ ತಿಳಿಯೋಣ. ದೇವಸ್ಥಾನಕ್ಕೆ ಪ್ರವೇಶಿಸಿದ ಕೂಡಲೇ ಮೊದಲು ಧ್ವಜಸ್ತಂಭದ ಬಳಿ ಅದರ ಸುತ್ತ ಪ್ರದಕ್ಷಿಣೆಯನ್ನು ಹಾಕಿಕೊಳ್ಳಬೇಕು. ನಂತರ ನೀವು ದೈವ ದರ್ಶನ ಮಾಡಬೇಕು. ಆಂಜನೇಯ ಸ್ವಾಮಿಗೆ ಇಷ್ಟವಾದ ಸಂಖ್ಯೆ 5. ಹಾಗಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕನಿಷ್ಠ 5 ಪ್ರದಕ್ಷಿಣೆಯನ್ನು ಹಾಕಬೇಕು. ಈ ರೀತಿ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ 5 ಪ್ರದಕ್ಷಿಣೆ ಮಾಡುವುದರಿಂದ ಭಯ, ಕಳವಳ, ದೀರ್ಘಕಾಲಿಕ ಅನಾರೋಗ್ಯ ಸಮಸ್ಯೆ ತೊಲಗಿ ಹೋಗುತ್ತದೆ. ನೀವು ಏನಾದರೂ ತೀರದ ಕೋರಿಕೆಯಿಂದ ಕಷ್ಟದಿಂದ ನೋವು ಪಡುತ್ತಿದ್ದರೆ 11 ವೀಳ್ಯದೆಲೆಯ ಮೇಲೆ ಜೈ ಶ್ರೀರಾಮ್ ಎಂದು ಬರೆದು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಸಮರ್ಪಿಸಿ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.